ಅಗೋ ಅದೇ ಆ ನಗರ, ಸಪ್ತ ಮೋಕ್ಷದಾಯಕಗಳಲ್ಲಿ ಮೊದಲನೆಯದ್ದು. ಅದು ಅಯೋಧ್ಯ, ಯಾರಿಂದಲೂ ಗೆಲ್ಲಲಾಗದ ನಗರ, ಸೂರ್ಯವಂಶದವರ ರಾಜಧಾನಿ. ಅದು ಮೋಕ್ಷದಾಯಕವಾಗಿದ್ದೇ ಸಕಲ ಜೀವರಿಗೂ ಮೋಕ್ಷ ಕರುಣಿಸಿದ ಪ್ರಭು ಶ್ರೀರಾಮನ ಕಾರಣದಿಂದ. ಹೌದು, ಜಗದೊಡೆಯ ಪ್ರಭು ಶ್ರೀರಾಮ ಅವತರಿಸಿದ್ದು, ಬೆಳೆದದ್ದು, ರಾಜ್ಯವಾಳಿದ್ದು, ಕಡೆಗೆ ಸಕಲ ಜೀವರಾಶಿಗಳಿಗೂ ಮೋಕ್ಷ ಕರುಣಿಸಿದ್ದು ಇದೇ ಅಯೋಧ್ಯೆಯಲ್ಲಿ. ಮರ್ಯಾದಾ ಪುರುಷೋತ್ತಮನಾದ ರಘುಕುಲ ತಿಲಕನಾದ ಹನುಮತ್ ಪ್ರಿಯ ಪ್ರಭು ಶ್ರೀರಾಮನ ಕರ್ಮಭೂಮಿ ಈ ಅಯೋಧ್ಯೆ. ಪ್ರಭು ಶ್ರೀರಾಮನು ಆಳಿದ ಪರಿಯನ್ನು ನೆನೆಸಿ ಇಂದಿಗೂ ರಾಮರಾಜ್ಯದ ಕನಸನ್ನು ಕಾಣುತ್ತೇವೆ. ಅಂತಹ ಪ್ರಭು ಶ್ರೀರಾಮನ ಜನ್ಮಭೂಮಿ ಈ ಅಯೋಧ್ಯೆ. ಅಯೋಧ್ಯೆಯಲ್ಲಿ ಪ್ರಭು ರಾಮನ ನೆನಪನ್ನು ಶಾಶ್ವತವಾಗಿ ಇರಿಸಲು ಮೊದಲು ಶ್ರೀರಾಮನಿಗೆ ಮಂದಿರ ಕಟ್ಟಿದ್ದು ಅವನ ಮಗ ಕುಶ. 2 ಯುಗಗಳೇ ಕಳೆದವು. ಮಂದಿರ ಕಾಲದ ಹೊಡೆತಕ್ಕೆ ಸಿಕ್ಕು ಕಾಣದಾಯಿತು. ಮತ್ತೆ ಈ ಮಂದಿರ ಕಂಡದ್ದು ರಾಜ ವಿಕ್ರಮಾದಿತ್ಯನಿಗೆ. ವಿಹಾರಕ್ಕೆಂದು ಅರಣ್ಯಕ್ಕೆ ತೆರಳಿದಾಗ ಈ ಭವ್ಯ ಮಂದಿರವನ್ನು ಕಂಡೊಡನೆ ತನ್ನ ದೈವಜ್ಞ ಋಷಿಗಳೊಂದಿಗೆ ಚರ್ಚಿಸಿ ಅದು ಪ್ರಭು ಶ್ರೀರಾಮನ ಮಂದಿರವೆಂದು ತಿಳಿದ. ಮಂದಿರದ ಜೀರ್ಣೋದ್ಧಾರವಾಯಿತು. ನಿಂತು ಹೋಗಿದ್ದ ವೈಭವ ಮರುಕಳಿಸಿತು. ನಂತರ ಶೃಂಗವಂಶದ ರಾಜ ಪುಷ್ಯಮಿತ್ರನು ಕಾಲಾಂತರದಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡಿದ. ಅಲ್ಲಿಂದ 14ನೇ ಶತಮಾನದವರೆಗೂ ಮಂದಿರದ ವೈಭವಕ್ಕೆ ಏನು ಚ್ಯುತಿಯಾಗಲಿಲ್ಲ. 14ನೇ ಶತಮಾನದ ದೆಹಲಿಯ ಸುಲ್ತಾನ ಸಿಕಂದರ್ ಲೂದಿಯ ಕಾಲದಲ್ಲಿಯೂ ಅಯೋಧ್ಯೆಯಲ್ಲಿ ಭವ್ಯ ಮಂದಿರವಿದ್ದ ಉಲ್ಲೇಖಗಳು ಚರಿತ್ರೆಯ ಪುಟಗಳಲ್ಲಿ ಸಿಗುತ್ತವೆ. ಆನಂತರ ಮಂದಿರದ ಮೇಲೆ ದಾಳಿಯಾಯಿತು, ಮಂದಿರ ಮರೆಯಾಯಿತು, ಮಸೀದಿ ತಲೆ ಎತ್ತಿತು. ಅಂದಿನಿಂದ ಪ್ರಾರಂಭವಾಯಿತು ಮಂದಿರಕ್ಕಾಗಿ ಹಿಂದುವಿನ ಹೋರಾಟ. ಇದು ಶತಮಾನಗಳ ಹೋರಾಟ, ನಿಲ್ಲದ ಹೋರಾಟ. 1853ರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆದ ಹೋರಾಟ ಕೋಮು ಗಲಭೆ ಎಂದು ದಾಖಲಾಯಿತು. ಸಂಘರ್ಷ ನಿಲ್ಲಲಿಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗಲೂ ಮಂದಿರ ನಿರ್ಮಾಣವಾಗಬಹುದು ಎಂಬ ಹಿಂದೂಗಳ ಕನಸು ನನಸಾಗಲಿಲ್ಲ. 1948ರಿಂದ ಹರತಾಳಗಳು ಶುರುವಾದವು. 1984ರ ತನಕ ಸರ್ಕಾರಗಳ ಕಿವಿಗಳಿಗೆ ಈ ಶಬ್ದ ಕೇಳಿಸಲೇ ಇಲ್ಲ. ಅದು 1984ರಿಂದ 86ರ ಕಾಲಘಟ್ಟ ಪೇಜಾವರ ಮಠಾಧೀಶರಾದ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥರ 3ನೆಯ ಪರ್ಯಾಯ. ಪರಮಪೂಜ್ಯರು ಈ ವಿವಾದ ಇತ್ಯರ್ಥವಾಗಲೇಬೇಕು, ರಾಮ ಮಂದಿರದ ದಾರಿ ಸುಗಮವಾಗಬೇಕೆಂದು ಉಡುಪಿಯಲ್ಲಿ ಧರ್ಮ ಸಂಸತ್ ನೆರವೇರಿಸಿದರು. ಇಡೀ ದೇಶದ ಸಂತಗಣ ಉಡುಪಿಗೆ ಬಂದು ಇಳಿದಿತ್ತು. ವಸತಿ ನಿಲಯಗಳು ಸಾಕಾಗದೆ ಉಡುಪಿಯ ಮನೆಗಳು ಸಂತರಿಗೆ ಆಶ್ರಯವನ್ನಿತ್ತುವು. 1985ರ ಅಕ್ಟೋಬರ್ 31 ಮತ್ತು ನವೆಂಬರ್ 1ರಂದು ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿ ನಡೆದ ಧರ್ಮ ಸಂಸತ್ನಿಂದ ವಿಶ್ವೇಶತೀರ್ಥರ ನೇತೃತ್ವದ ಸಂತಗಣದ ಕಹಳೆ ಮೊಳಗಿತು. ಧರ್ಮ ಸಂಸತ್ತಿನ ಸುದ್ದಿ ಕೇಂದ್ರ ಸರ್ಕಾರದ ಸಂಸತ್ತನ್ನು ಗುದ್ದಿತು. ಅದೇ ತಾಲಾ ಖೋಲೋ. ಅಲ್ಲಿಯ ತನಕವೂ ರಾಮ ಮಂದಿರಕ್ಕೆ ಬೀಗ ಜಡಿಯಲಾಗಿತ್ತು. ಹಿಂದೂಗಳಿಗೆ ಕನಿಷ್ಠ ರಾಮಲಲ್ಲಾನ ದರ್ಶನಕ್ಕೂ ಅವಕಾಶ ಇರಲಿಲ್ಲ. ಜನ್ಮಭೂಮಿಯತ್ತ ತಿರುಗಿ ಇದೇ ರಾಮನವತರಿಸಿದ ಪುಣ್ಯಭೂಮಿ ಎನ್ನುತ್ತಾ ನಮಸ್ಕರಿಸುತ್ತಿದ್ದರು ಜನ. ನಿಜವಾಗಿಯೂ 1985ರ ನಂತರವಷ್ಟೇ ಅಯೋಧ್ಯೆಯ ಹೋರಾಟಕ್ಕೆ ಕಾಯಕಲ್ಪ ಸಿಕ್ಕಿತು. 1966ರಲ್ಲಿ 1ನೆಯ ಧರ್ಮ ಸಂಸತ್ ನಡೆದಿದ್ದರೂ ರಾಮ ಮಂದಿರದ ಸುದ್ದಿ ಅಲ್ಲಿರಲಿಲ್ಲ. 2ನೆಯ ಧರ್ಮ ಸಂಸತ್ ಅನಂತರವಷ್ಟೇ ಅಲ್ಲಿ ಸಿಡಿದ ನಿರ್ಣಯ ತಾಲಾ ಖೋಲೋ, ಬೀಗ ತೆಗೆಯಿರಿ. ಈ ಘೋಷಣೆಯು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರನ್ನು ಮುಟ್ಟಿತು. ಸಂತರ ನಿರ್ಣಯ ಹಿಂದೂಗಳ ಹಾರ್ದವನ್ನು ಅನುಮೋದಿಸದೆ ಹೋದರೆ ಆಗಬಹುದಾದ ಅನಾಹುತಗಳನ್ನು ಕಂಡ ರಾಜೀವ್ ಗಾಂಧಿಯವರು ಬೀಗ ತೆರೆಯಲು ಅನುಮೋದಿಸಿದರು. ಪ್ರಭು ಶ್ರೀರಾಮನಿಗೆ ನಿಂತಿದ್ದ ಪೂಜೆಗಳು ಮತ್ತೆ ಆರಂಭಗೊಂಡವು. ಶ್ರೀ ವಿಶ್ವೇಶತೀರ್ಥರ ನೇತೃತ್ವದಲ್ಲಿ ಆದ ಈ ಬದಲಾವಣೆಗೆ ದೇಶಾದ್ಯಂತ ಸಂತರೆಲ್ಲ ಹರ್ಷಿಸಿದರು. ಆದರೆ ಉದ್ದೇಶ ಇದೊಂದೇ ಆಗಿರಲಿಲ್ಲ. ಮಂದಿರ ನಿರ್ಮಾಣವೇ ಪ್ರಮುಖ ಉದ್ದೇಶ. ಅದಕ್ಕಾಗಿ ಕಾರ್ಯೋನ್ಮುಖರಾದರು ಶ್ರೀಪಾದರು. 1986ರಲ್ಲಿ ಪರ್ಯಾಯ ಮುಗಿದ ಬಳಿಕ ಅಯೋಧ್ಯೆಗೆ ತೆರಳಿದರು. ಅದಾಗಲೇ ಭಕ್ತರು ಚಳುವಳಿಯನ್ನು ಆರಂಭಿಸಿದ್ದರು. ಆಗಲೇ ರಾಮ ಜನ್ಮಭೂಮಿ ನ್ಯಾಸ ಹುಟ್ಟಿದ್ದು. ಶ್ರೀ ವಿಶ್ವೇಶತೀರ್ಥರು
ಅದರ ಸದಸ್ಯರಾಗಿ ಆಗಿತ್ತು. ಮುಂದೆ ಪ್ರಧಾನಿ ಪಟ್ಟ ಬದಲಾಯಿತು. ಕಂಚಿಯ ಶಂಕರಾಚಾರ್ಯರು ಮುಂತಾದವರೊಡನೆ ಶ್ರೀಪಾದರ ಚರ್ಚೆ ನಡೆಯಿತು. ಸೌಹಾರ್ದಯುತ ಪರಿಹಾರಕ್ಕಾಗಿ ಮುಸ್ಲಿಂ ಸಂಘಟನೆಯೊಂದಿಗೆ ಚರ್ಚೆಯಾಯಿತು. ಮುಸ್ಲಿಂ ಸಂಘಟನೆಗಳು ಯಾವ ಕಾರಣಕ್ಕೂ ಬಿಟ್ಟುಕೊಡಲು ಒಪ್ಪಲಿಲ್ಲ. ನಮಾಜ್ಗೆ ಅವಕಾಶ ಕೊಡಬೇಕೆಂದು ಪಟ್ಟು ಹಿಡಿದರು. ಕೂಡಲೇ ಶ್ರೀ ವಿಶ್ವೇಶತೀರ್ಥರ ಮರುಪ್ರಶ್ನೆ ಬಂದಿತು, ನಮಾಜ್ಗೆ ಒಪ್ಪಿದರೆ ಮಂದಿರ ಕಟ್ಟಲು ಬಿಡುತ್ತೀರಾ? ಶ್ರೀಪಾದರು ಈ ಮಾತು ಮುಸ್ಲಿಂ ಸಂಘಟನೆಯವರನ್ನು ಸ್ತಬ್ಧರನ್ನಾಗಿಸಿತು. ಶ್ರೀಗಳು ಹೀಗೂ ಚರ್ಚಿಸಬಲ್ಲರೆಂಬುದು ಅನಿರೀಕ್ಷಿತವಾಗಿತ್ತು. ವಿಶ್ವ ಹಿಂದೂ ಪರಿಷತ್ಗೆ ಈ ವಿಷಯದಲ್ಲಿ ಸಂಪೂರ್ಣ ಸಹಮತಿ ಇಲ್ಲದಿದ್ದರೂ ಕನಿಷ್ಠ ಮಂದಿರವಾದರೂ ನಿರ್ಮಾಣವಾಗುತ್ತದೆಯಲ್ಲ ಎಂಬ ಸಮಾಧಾನ ಶ್ರೀಪಾದರ ಮೇಲಿನ ವಿಶ್ವಾಸದಿಂದ ವಿಹಿಂಪ ಒಪ್ಪಿತು. ಮುಂದುವರೆದ ಶ್ರೀಪಾದರು ಆಂಧ್ರ ಭವನದಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲರಾದ ಶ್ರೀ ಕೃಷ್ಣಕಾಂತರು ಮತ್ತು ಬಿಹಾರದ ರಾಜ್ಯಪಾಲರಾದ ಸಲೀಂರೊಂದಿಗೆ ಚರ್ಚೆ ನಡೆಸಿದರು. ಶ್ರೀಪಾದರು ಅವರಿಗೆ ಮನವಿಯನ್ನಿತ್ತರು. ನಾವು ಸನ್ಯಾಸಿಗಳು ಭಿಕ್ಷೆ ಬೇಡುವುದು ನಮ್ಮ ಕರ್ತವ್ಯ. ನಾವು ಭಿಕ್ಷೆ ಬೇಡುತ್ತಿದ್ದೇವೆ, ನಮಗೆ ರಾಮ ಜನ್ಮಭೂಮಿಯ ಭಿಕ್ಷೆಯನ್ನು ನೀಡಿ ಎಂದು. ನಮಾಜ್ಗೆ ಅವಕಾಶ ಕೊಡುವುದಾದರೆ ಯೋಚಿಸುತ್ತೇವೆ ಎಂದ ಬಿಹಾರದ ರಾಜ್ಯಪಾಲರು ಅದಾದ ಸ್ವಲ್ಪ ಸಮಯದಲ್ಲೇ ಶ್ರೀಪಾದರ ಅಭಿಪ್ರಾಯಕ್ಕೆ ಸಮ್ಮತಿಯನ್ನಿತ್ತಿದ್ದರೂ ಕೂಡ ಅದೇ ಸಮಯದಲ್ಲಿ ಶ್ರೀಪಾದರ ಆಶೀರ್ವಾದದಿಂದ ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಯವರು ರಾಮ ರಥಯಾತ್ರೆಯನ್ನು ಆರಂಭಿಸಿದರು. ಬಿಹಾರದಲ್ಲಿ ರಥಯಾತ್ರೆ ನಡೆಯುತ್ತಿದ್ದಾಗ ಲಾಲು ಪ್ರಸಾದ್ ಯಾದವ್ರವರ ಸರ್ಕಾರವು ಅಡ್ವಾಣಿಯವರನ್ನು ಬಂಧಿಸಲು ರಥಯಾತ್ರೆಗೆ ವಿಘ್ನ ಒದಗಿತು. ಇತ್ತ ಅಂದಿನ ಪ್ರಧಾನಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಪದಚ್ಯುತರಾದರು. ಪ್ರಧಾನಿಗಳನ್ನು ಸೇರಿಸಿ ನಡೆಸುತ್ತಿದ್ದ ಸಂಧಾನಗಳೆಲ್ಲವೂ ಮುರಿದು ಬಿದ್ದುವು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ನಂತರ ನಡೆದದ್ದು ಇತಿಹಾಸ. ರಾಷ್ಟ್ರಾದ್ಯಂತ ಕರಸೇವೆ. ದೇಶದ ಮೂಲೆ ಮೂಲೆಗಳಿಂದ ಜನರೆಲ್ಲ ಅಯೋಧ್ಯೆಯತ್ತ ತೆರಳತೊಡಗಿದರು. ಅಯೋಧ್ಯೆಯಲ್ಲಿ ರಾಮಮಂದಿರ ಶಿಲಾನ್ಯಾಸ ಎಂಬ ನಿರ್ಧಾರದೊಂದಿಗೆ ಉಡುಪಿಯ ಸಂತಗಣವು ಹೊರಟಿತು. ಅದಾಗಲೇ ದುಷ್ಟರ ಕೈಚಳಕದಿಂದ ಗಲಭೆಗಳು ಎದ್ದವು. ನಿಯಂತ್ರಿಸಲಾಗದ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ರಾಮನ ಮೇಲಿನ ಅದಮ್ಯ ಭಕ್ತಿಯಿಂದ ಶ್ರೀ ವಿಶ್ವೇಶತೀರ್ಥರೊಂದಿಗೆ ಅವರ ಕರಕಮಲ ಸಂಜಾತರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಅದಮಾರು ಮಠದ ಹಿರಿಯ ಮತ್ತು ಕಿರಿಯ ಶ್ರೀಪಾದರಾದ ಶ್ರೀ ವಿಬುಧೇಶ ತೀರ್ಥರು ಮತ್ತು ಶ್ರೀ ವಿಶ್ವಪ್ರಿಯ ತೀರ್ಥರು, ಪಲಿಮಾರು ಮಠದ ಹಿರಿಯ ಮತ್ತು ಕಿರಿಯ ಶ್ರೀಪಾದರಾದ ಶ್ರೀ ವಿದ್ಯಾಮಾನ್ಯ ತೀರ್ಥರು ಹಾಗೂ ಶ್ರೀ ವಿದ್ಯಾಧೀಶ ತೀರ್ಥರು, ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರಾಗಿದ್ದ ಶ್ರೀ ವಿದ್ಯಾಭೂಷಣರು, ಶ್ರೀ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶ ತೀರ್ಥರು, ಶ್ರೀ ಬಾಳುಗಾರು ಮಠಾಧೀಶರಾದ ಶ್ರೀ ರಘುಭೂಷಣ ತೀರ್ಥರು ಇವರೆಲ್ಲರೂ ಹೊರಟರು. ಈ ಸಂತಗಣ ಶಂಕರ್ ಘಾಟ್ ತಲುಪುತ್ತಿದ್ದಂತೆಯೇ ಪೊಲೀಸ್ ಜೀಪುಗಳು ಅಡ್ಡ ನಿಂತಿದ್ದವು. ದಾರಿ ತೋರಿಸುತ್ತೇವೆ ಎಂದಿದ್ದ ಪೊಲೀಸರು ಬಂಧಿಸಿದ್ದಾರೆಂದು ಗೊತ್ತಾದದ್ದು ಶಂಕರಗಡಕ್ಕೆ ಕರೆದುಕೊಂಡು ಬಂದ ಮೇಲೆ. ಎಲ್ಲ ಶ್ರೀಪಾದರ ಸ್ನಾನ ಆಹ್ನಿಕಗಳೆಲ್ಲವೂ ಅಲ್ಲಿಯೇ ಇದ್ದ ಗಣೇಶನ ದೇಗುಲದಲ್ಲಿ ಪೊಲೀಸರ ಕಣ್ಗಾವಲಿನಲ್ಲಿಯೇ ನೆರವೇರಿತು. ಸೂರ್ಯದೇವನು ಪಶ್ಚಿಮಕ್ಕೆ ಇಳಿಯುತ್ತಿದ್ದ. ಅಲ್ಲಿಂದ 300 ಕಿಲೋಮೀಟರ್ ದೂರದ ಪ್ರತಾಪಗಢಕ್ಕೆ ಈ ಸಂತಗಣವನ್ನು ವರ್ಗಾಯಿಸಿದರು. ಅಲ್ಲಿ ಕಾಲೇಜೊಂದರಲ್ಲಿ ರಾಮಭಕ್ತರ ದೊಡ್ಡ ಗುಂಪೊಂದು ಬಂಧಿಯಾಗಿದ್ದರು. ಅವರೆಲ್ಲರೂ ಉಡುಪಿ ಮಧ್ವಾಚಾರ್ಯ ಕಿ ಜೈ ಎಂದು ಸ್ವಾಗತ ಘೋಷವನ್ನು ಮಾಡಿದರು. ನಿತ್ಯ ನದಿ ಸ್ನಾನ, ಸಂಸ್ಥಾನ ದೇವರ ಪೂಜೆ, ರಾಮಭಕ್ತಗಣಕ್ಕೆ ರಾಮನ ಕುರಿತು ಉಪನ್ಯಾಸ ಇವು ಎಂದೂ ತಪ್ಪಲಿಲ್ಲ. ಅದು ಭಕ್ತರಿಗೆ ಇನ್ನಷ್ಟು ಬಲವನ್ನು ತುಂಬಿತು. ಇವೆಲ್ಲವೂ ಅಲ್ಲಿನ ಸರ್ಕಾರಕ್ಕೆ ತಲೆನೋವಾಯಿತು. ಅದಕ್ಕಾಗಿ ಪ್ರಯಾಗಕ್ಕೆ ವರ್ಗಾವಣೆ ಪತ್ರ ತಯಾರಾಯಿತು. ಅಲ್ಲಿ ಬಂಧಿಯಾಗಿದ್ದ ಭಕ್ತರು ವಿರೋಧಿಸಿದರೂ ಸಹ ಸರ್ಕಾರದ ಪತ್ರ ಹಿಡಿದಿದ್ದ ಪೊಲೀಸರು ಶ್ರೀಪಾದರುಗಳನ್ನು ಪ್ರಯಾಗಕ್ಕೆ ವರ್ಗಾಯಿಸಿದರು. ಆದರೆ ಪೇಜಾವರ ಹಿರಿಯ ಶ್ರೀಪಾದರು ಶ್ರೀ ವಿಶ್ವೇಶತೀರ್ಥರನ್ನು ಮಾತ್ರ ಹೌದು, ಶ್ರೀ ವಿಶ್ವೇಶತೀರ್ಥರನ್ನು ಮಾತ್ರ ಫಾರೂಕಾಬಾದ್ಗೆ ಕರೆದೊಯ್ಯಲಾಯಿತು. ಅಲ್ಲಿಯೂ ರಾಮಭಕ್ತಗಣ ಬಂಧಿಯಾಗಿ ಕಾಲೇಜೊಂದರಲ್ಲಿ ನೆಲೆಸಿತ್ತು. ಹಿಂದಿನ ದಿನ ಮಧ್ಯಾಹ್ನ ಭಿಕ್ಷಾನ್ನ ಸ್ವೀಕರಿಸಿದ ಶ್ರೀಪಾದರು ಮತ್ತೆ ಭಿಕ್ಷೆಯನ್ನು ಸ್ವೀಕರಿಸಿದ್ದು ಮರುದಿನ ಸಂಜೆ 5 ಗಂಟೆಗೆ ದೇವರ ಪೂಜೆಯನ್ನು ಮುಗಿಸಿದ ನಂತರ. ಶ್ರೀಪಾದರು ಬಂದ ಸುದ್ದಿ ಊರಲ್ಲೆಲ್ಲ ಹರಡಿತು. ಭಕ್ತಗಣ ಜಮಾಯಿಸಿತು. ನಿತ್ಯ ಸಹಸ್ರಾರು ಜನ ಶ್ರೀಪಾದರ ಬಳಿ ಬರುತ್ತಿದ್ದಾರೆ. ಅಲ್ಲಿ ನಡೆಸುತ್ತಿದ್ದ ಶ್ರೀಪಾದರ ರಾಮ ಕಥಾ ಪ್ರವಚನಕ್ಕೆ ಭಕ್ತರು ಅದೆಷ್ಟು ಪರವಶರಾಗುತ್ತಿದ್ದರೆಂದರೆ
ಭಾವುಕರಾಗಿ ಗದ್ಗದಿತರಾಗುತ್ತಿದ್ದರು. ರಾಮನ ಸೇವೆಗೆ ಇನ್ನಷ್ಟು ಉತ್ಸಾಹ ಧೈರ್ಯಗಳು ಹೆಚ್ಚುತ್ತಿದ್ದವು. ಶ್ರೀಪಾದರು ವಿಶ್ರಾಂತಿಯಲ್ಲಿದ್ದರೂ ಬಾಗಿಲನ್ನು ದೂಡಿ ಶ್ರೀಪಾದರ ದರ್ಶನಕ್ಕೆ ಭಕ್ತರು ಬರುತ್ತಿದ್ದರು. ಶ್ರೀಪಾದರು ಅಂದಿನ ಪರಿಸ್ಥಿತಿಯನ್ನು ವಿವರಿಸಿ ರಾಷ್ಟ್ರಪತಿಗಳಾದ ಶ್ರೀ ವೆಂಕಟರಮಣನ್ ಅವರಿಗೆ ಪತ್ರ ಬರೆದಿದ್ದರು. ಶ್ರೀಪಾದರನ್ನು ಬಿಡುಗಡೆಗೊಳಿಸುವಂತೆ ಮುಲಾಯಂ ಸಿಂಗ್ ಸರ್ಕಾರಕ್ಕೆ ಕೂಡಲೇ ರಾಷ್ಟ್ರಪತಿಗಳ ಆದೇಶ ಬಂದಿತು. ಬಿಡುಗಡೆಗೂ ಒಂದು ಕಾರಣವನ್ನು ಹೇಳಬೇಕಾದ ಸ್ಥಿತಿಯಲ್ಲಿದ್ದ ಸರ್ಕಾರ ಒಂದು ನೆಪವನ್ನು ಸಿದ್ಧಪಡಿಸಿದ್ದು ಹೇಳಿತು. ವಿಶ್ವೇಶತೀರ್ಥರು ಬಂದದ್ದು ಗಂಗಾ ಸ್ನಾನಕ್ಕಾಗಿ, ಅಯೋಧ್ಯೆಯ ಹೋರಾಟಕ್ಕಲ್ಲ, ಹಾಗಾಗಿ ಬಿಡುಗಡೆಗೊಳಿಸುತ್ತಿದ್ದೇವೆ ಎಂದು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಶ್ರೀಪಾದರು, ಸುಳ್ಳೇಕೆ ಹೇಳುತ್ತೀರಿ? ನಾನು ಬಂದದ್ದು ಅಯೋಧ್ಯೆಯ ಕರಸೇವೆಗಾಗಿಯೇ ಹೊರತು ಗಂಗಾ ಸ್ನಾನಕ್ಕಲ್ಲ ಎಂದು ಹೇಳಿದರು. ಎಂತಹ ಅದ್ಭುತ ಪ್ರಾಮಾಣಿಕತೆ ಶ್ರೀಗಳದ್ದು! ಬಂಧ ಮುಕ್ತರಾಗುವ ಅವಕಾಶವಿದ್ದರೂ ಸುಳ್ಳನ್ನು ಹೇಳಲು ತಯಾರಿರಲಿಲ್ಲ. ಬಂಧನವು ಮುಂದುವರೆಯಿತು. ಹೀಗೆಯೇ 2-3 ದಿನಗಳು ಕಳೆದವು. ಶ್ರೀಪಾದರನ್ನು ಸುತ್ತುವರಿಯುತ್ತಾ ಅವರ ಉಪದೇಶಕ್ಕಾಗಿ ಕಾಯುತ್ತಿದ್ದ ಜನಸ್ತೋಮವನ್ನು ಕಂಡು ಪೊಲೀಸರಿಗೆ ಸುಸ್ತಾಗಿತ್ತು. ಕೊನೆಗೆ ಅವರು ಶ್ರೀಪಾದರ ಬಳಿ ಬಂದು ವಿನಂತಿಸಿದರು, ನಾವು ನಿಮ್ಮನ್ನು ಬಿಡುಗಡೆಗೊಳಿಸುತ್ತೇವೆ, ನಮ್ಮ ಮುಂದೆ ಅಯೋಧ್ಯೆಗೆ ಹೋಗುವೆವು ಎಂದು ಹೇಳಬೇಡಿ ಸಾಕು. ಈ ಹೊತ್ತಿಗೆ ಬರಸಿಡಿಲೊಂದು ಎರಗಿತು. ಹಲವಾರು ಕರಸೇವಕರ ಹತ್ಯೆಯೇ ನಡೆದು ಹೋಗಿತ್ತು. ನೊಂದ ಶ್ರೀಪಾದರು ಈ ಅನ್ಯಾಯವನ್ನು ಪ್ರತಿಭಟಿಸಲು ಉಪವಾಸ ಕುಳಿತರು. ಊರ ಜನರು ಇವರೊಂದಿಗೆ ಸೇರಿದರು. ಮೌನ ಪಾದಯಾತ್ರೆಯನ್ನು ಮಾಡಿದರು. ಕಾರಾಗೃಹಗಳಲ್ಲಿನ ಕರಸೇವಕರನ್ನು ನೋಡ ಹೊರಟರು. ಜನರೆದುರು ಕರಸೇವೆಯ ಸ್ವರೂಪವನ್ನು ಶ್ರೀಪಾದರು ವಿವರಿಸುತ್ತಿದ್ದರೆ ಪೊಲೀಸರು ತಡೆಯ ಬಂದರು. ಆಗ ಜನರೇ, ಉಪನ್ಯಾಸವಾಗುತ್ತಿದೆ, ಸುಮ್ಮನೆ ಕುಳಿತುಕೊಳ್ಳಿ, ಗಲಾಟೆ ಮಾಡಬೇಡಿ ಎಂದು ಪೊಲೀಸರನ್ನೇ ಗದರಿಸಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಆದ ಅನ್ಯಾಯವನ್ನು ಪ್ರಶ್ನಿಸಿದರು. ಆಂಗ್ಲರಿಗಿಂತಲೂ ಕೀಳಾಗಿ ನಡೆದುಕೊಂಡು ಆಂಗ್ಲರೇ ನಾಚುವಂತೆ ಸರ್ಕಾರದ ವರ್ತನೆ ಇದೆ ಎಂದು ಕಟುವಾಗಿ ಟೀಕಿಸಿದರು. ಇದಾದ ಮೇಲೆ ಯಾರನ್ನೂ ಕಾಯದೆ ನೇರವಾಗಿ ಅಯೋಧ್ಯೆಗೆ ಹೊರಟರು ಶ್ರೀಪಾದರು. ಮತ್ತೆ ಮಧ್ಯದಾರಿಯಲ್ಲಿ ಎದುರಾದ ಪೊಲೀಸರು, ನಾವು ತಪ್ಪು ಮಾಡುತ್ತಿದ್ದೇವೆಂಬ ಅರಿವು ನಮಗಿದೆ, ಆದರೂ ತಮ್ಮನ್ನು ಬಂಧಿಸಬೇಕಾದ ಅನಿವಾರ್ಯತೆ, ಆದೇಶ ನಮಗಿದೆ, ತಾವು ದಯಮಾಡಿ ಕ್ಷಮಿಸಬೇಕು ಎಂದು ವಿನಂತಿಸಿ ಬಂಧಿಸಿದರು. ಪೊಲೀಸರ ತಂದೆ ತಾಯಂದಿರು, ನಮ್ಮ ಮಕ್ಕಳನ್ನು ದಯಮಾಡಿ ಶಪಿಸಬೇಡಿ ಎಂದು ತಪಸ್ವಿಗಳಾದ ಶ್ರೀಪಾದರಲ್ಲಿ ಅಲವತ್ತುಕೊಳ್ಳುತ್ತಿದ್ದರು. ಅಲ್ಲಿಂದ ಶ್ರೀಪಾದರನ್ನು ಪ್ರಯಾಗಕ್ಕೆ ಕರೆದೊಯ್ಯಲಾಯಿತು. ಶ್ರೀಪಾದರು ತಮ್ಮನ್ನು ಅಯೋಧ್ಯೆಗೆ ಹೋಗದಂತೆ ತಡೆದದ್ದನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು. ಅಲ್ಲಿಂದಲೂ ಮಧ್ಯಪ್ರದೇಶಕ್ಕೆ ವರ್ಗಾಯಿಸುವ ಯೋಚನೆ ಇದ್ದಾಗ ತೀರ್ಪು ಬರುವವರೆಗೆ ನಾನು ಎಲ್ಲೂ ಬರುವುದಿಲ್ಲವೆಂದು ಶ್ರೀಪಾದರು ಪಟ್ಟು ಹಿಡಿದರು. ಕೊನೆಗೆ ತೀರ್ಪು ಶ್ರೀಪಾದರ ಪರವಾಗಿ ಬಂದಿತು. ಶ್ರೀಪಾದರು ಅಯೋಧ್ಯೆಗೆ ತೆರಳಿದರು. ಕರಸೇವೆ ಯಶಸ್ವಿಯಾಯಿತು. ಶಿಲಾನ್ಯಾಸ ಅಂದೇ ನೆರವೇರಿತು. ಅನಂತರ 1992ರಲ್ಲಿ ವಿಶ್ವೇಶತೀರ್ಥರು ಹಿಮಾಲಯದ ಬದರೀನಾಥ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯಕ್ಕೆ ಸಂಕಲ್ಪಿಸಿ ಬದರೀನಾಥ ಕ್ಷೇತ್ರದಲ್ಲಿದ್ದರು. ಅಂದಿನ ಪ್ರಧಾನಿಗಳಾಗಿದ್ದ PV ನರಸಿಂಹರಾಯರಿಂದ ಒಂದು ಕರೆ ಬಂದಿತ್ತು. ವಿಶೇಷ ವ್ಯವಸ್ಥೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಶ್ರೀಪಾದರು ಹರಿದ್ವಾರಕ್ಕೆ ಬಂದಿಳಿದರು. ಸಭೆಯೊಂದನ್ನು ಆಯೋಜಿಸಲಾಗಿತ್ತು. ಪ್ರಧಾನಿಗಳಾದ PV ನರಸಿಂಹರಾಯರು, ಆಂಧ್ರ ಪ್ರದೇಶದ ರಾಜ್ಯಪಾಲ ಕೃಷ್ಣಕಾಂತರು, ವಾಜಪೇಯಿಯವರು, ಅಡ್ವಾಣಿಯವರು, ಮುರಳಿ ಮನೋಹರ ಜೋಶಿಯವರು ಆ ಸಭೆಯಲ್ಲಿ ಉಪಸ್ಥಿತರಿದ್ದರು. 4 ತಿಂಗಳೊಳಗೆ ಅಯೋಧ್ಯೆಯಲ್ಲಿ ಕರಸೇವೆಯಾಗಬಹುದೆಂದು ಈ ಸಭೆಯಲ್ಲಿ ತೀರ್ಮಾನಿಸಿತು. 4 ತಿಂಗಳು ಕಳೆದರೂ ಕರಸೇವೆಯ ಸುದ್ದಿಯೇ ಇಲ್ಲ. ಡಿಸೆಂಬರ್ ಹೊತ್ತಿಗೆ ಅಯೋಧ್ಯೆಯಲ್ಲಿ ಭಕ್ತಗಣ ಜಮಾವಣೆಯಾಗತೊಡಗಿತು. ವಿಶ್ವೇಶತೀರ್ಥರು ಅಯೋಧ್ಯೆಗೆ ಬಂದಾಗಿತ್ತು. ಲಕ್ಷೋಪಲಕ್ಷ ಭಕ್ತ ಜನ ಸೇರಿದರು. ದಿನಾಂಕ 5-12-1992 ತನಕವೂ ಶಾಂತಿಯುತವಾಗಿ ಭಜನೆ, ಪ್ರವಚನ ಎಲ್ಲವೂ ನಡೆಯುತ್ತಿದ್ದವು. ಸರ್ಕಾರದ ಅನಾದರದಿಂದ ಭಕ್ತರ ಸಹನೆಯ ಕಟ್ಟೆ ಒಡೆಯಿತು. ದಿನಾಂಕ 6-12-1992
ಬಾಬ್ರಿ ಮಸೀದಿ ಧ್ವಂಸಗೊಂಡಿತು. ವಾಸ್ತವವಾಗಿ ಮಸೀದಿಯ ಧ್ವಂಸ ಭಕ್ತರ ಕೈಯಿಂದಾಗುವುದು ಶ್ರೀಪಾದರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಏಕೆಂದರೆ ಉಳಿದವರಿಗೆಲ್ಲ ಮಂದಿರ ಮಾತ್ರ ಕಾಣುತ್ತಿದ್ದರೆ ಶ್ರೀಪಾದರಿಗೆ ಮಂದಿರದ ಜೊತೆ ರಾಮನ ಭಕ್ತರೂ ಕಾಣುತ್ತಿದ್ದರು. ಮಸೀದಿಯ ಕಾರಣದಿಂದ ಮತ್ತಷ್ಟು ರಾಮನ ಭಕ್ತರ ಹತ್ಯೆಯಾಗುವುದು ಶ್ರೀಪಾದರಿಗೆ ಸರ್ವಥಾ ಇಷ್ಟವಿರಲಿಲ್ಲ. ಈಗಾಗಲೇ ಹಲವಾರು ಭಕ್ತರ ಹತ್ಯೆ ನಡೆದು ಹೋಗಿತ್ತು. ಅದು ಮತ್ತೆ ಮುಂದುವರಿಯುವುದನ್ನು ಶ್ರೀಪಾದರು ಸಹಿಸುತ್ತಿರಲಿಲ್ಲ. ಇದೇ ಕಾರಣವೇ ಹೊರತು ಮಸೀದಿಯು ಅಲ್ಲಿರಬೇಕು ಎಂಬುದು ಶ್ರೀಪಾದರ ಆಶಯ ಸರ್ವಥಾ ಆಗಿರಲಿಲ್ಲ. ಶ್ರೀಪಾದರ ಸಾಂತ್ವನದ ಮಾತುಗಳನ್ನು ಮೈಕಿನಲ್ಲಿ ಹೇಳಿದರೂ ಮಸೀದಿ ಧ್ವಂಸಗೊಳ್ಳುವಾಗ ಭಕ್ತರ ಆಕ್ರೋಶದ ಮುಂದೆ ಆ ಮಾತುಗಳು ಕೇಳಲಿಲ್ಲ. ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಮಸೀದಿ ಕುಸಿಯತೊಡಗಿತು. ಶ್ರೀಪಾದರು ಮೊದಲು ಹುಡುಕಿದ್ದು ರಾಮಲಲ್ಲನನ್ನು. ರಾಮಲಲ್ಲನ ಪ್ರತಿಮೆಯನ್ನು ತಾಯಿ ಮಗುವನ್ನೆಂಬಂತೆ ಏನೂ ಘಾಸಿಯಾಗದಂತೆ ಅಪ್ಪಿ ಹಿಡಿದು ರಕ್ಷಿಸಿ ತಂದರು. ಮಸೀದಿಯು ಮಣ್ಣಲ್ಲಿ ಮಣ್ಣಾಯಿತು. ಆಗಿದ್ದಕ್ಕೆ ಚಿಂತಿಸುತ್ತಾ ಕೂಡುವ ವ್ಯಕ್ತಿತ್ವ ನಮ್ಮ ಶ್ರೀಪಾದರದ್ದಲ್ಲ. ಆಗಬೇಕಾದ್ದನ್ನು ಯೋಚಿಸಿದರು. ಅದೇ ಕ್ಷಣಗಳಲ್ಲಿಯೇ ಮಸೀದಿ ಉರುಳಿದ ಜಾಗದಲ್ಲೇ ಸಾಧ್ಯವಾದಷ್ಟು ವಿಧಿವಿಧಾನಗಳೊಂದಿಗೆ ರಾಮಲಲ್ಲಾನ ಪ್ರತಿಷ್ಠೆಯನ್ನು ಕಲಶಾಭಿಷೇಕ ಪುರಸ್ಸರವಾಗಿ ನೆರವೇರಿಸಿದರು. ಇಷ್ಟೇ ಸಾಕಾಗಿತ್ತು ಭಕ್ತಗಣಕ್ಕೆ. ಕೂಡಲೇ 5 ಅಡಿಯ ಗೋಡೆಯ ನಿರ್ಮಾಣವಾಗಿ ಮೇಲೆ ಟಾರ್ಪಲು ಬಿತ್ತು. ರಾಮ ಜನ್ಮಭೂಮಿ ಹಿಂದೂಗಳಿಗೆ ಸಿಗಬೇಕಾದರೆ, ಅಲ್ಲಿ ಮಂದಿರ ನಿರ್ಮಾಣವಾಗಬೇಕಾದರೆ ಕೋರ್ಟುಗಳಲ್ಲಿ ಹಕ್ಕು ಮಂಡಿಸಲು ಅನುಕೂಲವಾಗಬೇಕು. ಅದಕ್ಕಾಗಿಯೇ ರಾಮಲಲ್ಲನನ್ನು ಒಂದು ಕ್ಷಣವೂ ತಡ ಮಾಡದೆ ಪ್ರತಿಷ್ಠಾಪನೆ ಮಾಡಿದರು ಶ್ರೀಪಾದರು. ಇದೇ ವಿಶ್ವೇಶತೀರ್ಥ ಶ್ರೀಪಾದರ ದೂರದೃಷ್ಟಿ. ಅದರ ಫಲ ಇಂದಿನ ಭವ್ಯ ರಾಮ ಮಂದಿರ.